ತರಗತಿ ವಿದ್ಯಾರ್ಥಿಗಳಿಗೆ ಈ ದಿನದ ತರಗತಿಗೆ ಸ್ವಾಗತ. ಈ ದಿನ ಸಮಾಜ ವಿಜ್ಞಾನದ ಪ್ರಮುಖ ವಿಭಾಗವಾಗಿರ್ತಕ್ಕಂತಹ ರಾಜ್ಯಶಾಸ್ತ್ರ. ಇದರಲ್ಲಿ ಅಧ್ಯಾಯ 4 ಜಾಗತಿಕ ಸಂಸ್ಥೆಗಳು. ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಕೆಲವು ಪ್ರಮುಖ ಕಲಿಕಾ ಅಂಶಗಳನ್ನು ನಾವು ಈ ದಿನದ ತರಗತಿಯಲ್ಲಿ ಅಭ್ಯಾಸವನ್ನು ಮಾಡೋಣ. ಮೊದಲನೇದಾಗಿ ವಿಶ್ವಸಂಸ್ಥೆ. ಈ ವಿಶ್ವಸಂಸ್ಥೆ ಯಾವಾಗ ಸ್ಥಾಪನೆ ಆಯಿತು, ಯಾವ ಹಿನ್ನೆಲೆಯಲ್ಲಿ ಸ್ಥಾಪನೆ ಆಯಿತು, ಈ ಸ್ಥಾಪನೆಗೆ ಕಾರಣಕರ್ತರುಗಳೇ. ನಂತರ ವಿಶ್ವಸಂಸ್ಥೆಯ ಉದ್ದೇಶಗಳೇನು, ಹಾಗೇನೇ ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳು ಯಾವ್ಯಾವು, ಹಾಗೆಯೇ ವಿಶ್ವಸಂಸ್ಥೆಯ ಸಾಧನೆಗಳೇನು, ಅದರ ಜೊತೆಗೆ ವಿಶ್ವಸಂಸ್ಥೆಯ ಆಶ್ರಯದಲ್ಲಿ ಇರ್ತಕ್ಕಂತಹ ವಿವಿಧ ಸಂಘ ಸಂಸ್ಥೆಗಳ್ಯಾವ್ಯಾವು, ಇಷ್ಟು ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಂತಹ ಮಾಹಿತಿ. ಅದರ ಜೊತೆಗೆ ಕೆಲವು ಪ್ರಾದೇಶಿಕ ಸಹಕಾರ ಸಂಘಗಳು. ಇಷ್ಟು ಮಾಹಿತಿಯನ್ನ, ಇಷ್ಟು ಕಲಿಕೆಯ ಅಂಶಗಳನ್ನ ನಾವು ಈ ದಿನದ ತರಗತಿಯಲ್ಲಿ ಅಭ್ಯಾಸವನ್ನ ಮಾಡೋಣ. ಓಕೆನಾ? ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಗೊತ್ತಿದೆ, ವಿಶ್ವಸಂಸ್ಥೆ ಅನ್ನುವ ಶಬ್ದದ ಪರಿಚಯ ನಿಮ್ಮೆಲ್ಲರಿಗೂ ಕೂಡ ಆಗಿರಲೇಬೇಕು. ಮೊದಲನೇದಾಗಿ ಈ ವಿಶ್ವಸಂಸ್ಥೆ ಜಾರಿಗೆ ಬಂದದ್ದು 2ನೇ ಮಹಾಯುದ್ಧದ ನಂತರ. ಮೊದಲನೇ ಮಹಾಯುದ್ಧ ಆಯಿತು. ಮೊದಲನೇ ಮಹಾಯುದ್ಧ ಆದ ನಂತರ ಮತ್ತೊಮ್ಮೆ ಈ ರೀತಿ ನಮ್ಮ ಪ್ರಪಂಚದಲ್ಲಿ, ಜಗತ್ತಿನಲ್ಲಿ ಈ ವಿನಾಶಕಾರಿಯಾದಂತಹ ಯುದ್ಧಗಳು ಸಂಭವಿಸಬಾರದು ಅಂತ ಹೇಳಿ ಒಂದು ಲೀಗ್ ಆಫ್ ನೇಷನ್ ಅನ್ನೋ ಒಂದು ಸಂಘ ಹುಟ್ಟುಕೊಳ್ತು. ರಾಷ್ಟ್ರೀಯ ಸಂಘ ಅಂತ ಹೇಳಿ, ಹೌದಾ? ವಿಶ್ವ ರಾಷ್ಟ್ರೀಯ ಸಂಘ ಅಂತ ಹೇಳಿ ಹುಟ್ಟುಕೊಳ್ತು. ಆದರೆ ಆ ಸಂಘ ಲೀಗ್ ಆಫ್ ನೇಷನ್ಸ್ ಇದ್ರೂ ಕೂಡ, ಸ್ಥಾಪನೆ ಆದರೂ ಕೂಡ ಮತ್ತೊಮ್ಮೆ 1945ರಲ್ಲಿ 2ನೇ 39ರಲ್ಲಿ ಏನಾಯಿತು? 2ನೇ ಮಹಾಯುದ್ಧ ಆಯಿತು. ಆ 2ನೇ ಮಹಾಯುದ್ಧ ಸಂಭವಿಸಿದರೂ ಕೂಡ ಮತ್ತೊಮ್ಮೆ ಈ ರೀತಿ, ಮುಂದೊಮ್ಮೆ ಇದೇ ರೀತಿ ಯುದ್ಧ ಆಗಬಾರದು ಅಂತ ಹೇಳಿ ಈ ಲೀಗ್ ಆಫ್ ನೇಷನ್ ಅನ್ನುವ ಮೊದಲು ಇದ್ದಂತಹ ಒಂದು ಸಂಘವನ್ನ ತೆಗೆದು ಮತ್ತೊಮ್ಮೆ ಒಂದು ಹೊಸ ಸಂಸ್ಥೆ ಹುಟ್ಟುಕೊಳ್ತು. ಆ ಜಾಗದಲ್ಲಿ ಅದೇ ವಿಶ್ವಸಂಸ್ಥೆ. ಹಾಗಾದ್ರೆ ಈ ವಿಶ್ವಸಂಸ್ಥೆಯ ಸ್ಥಾಪಕರು ಯಾರ್ಯಾರು, ಆ ಸ್ಥಾಪನೆಗೆ ಕಾರಣರಾದಂತಹ ಅವರು ಯಾರ್ಯಾರು, ಹಾಗೆ ಎಷ್ಟರಲ್ಲಿ ಸ್ಥಾಪನೆ, ಎಷ್ಟರಲ್ಲಿ? 1945 ಅಕ್ಟೋಬರ್ 24ನೇ ತಾರೀಕು. 1945 ಅಕ್ಟೋಬರ್ 24ನೇ ತಾರೀಕು ವಿಶ್ವಸಂಸ್ಥೆಯ ಉದಯ ಆಯಿತು. ಈ ಉದಯ ಆಗಲಿಕ್ಕೆ ಕಾರಣಕರ್ತಾದಂತಹ ಸ್ಥಾಪಕರು ಯಾರ್ಯಾರು? ವಿನ್ಸ್ಟನ್ ಚರ್ಚಿಲ್, ಜೋಸೆಫ್ ಸ್ಟಾಲಿನ್ ಮತ್ತೆ ಫ್ರಾಂಕ್ ಡಿ ರೂಸ್ವೆಲ್ಟ್. ಈ ಮೂವರು ಕೂಡ ಈ ವಿಶ್ವಸಂಸ್ಥೆಯ ಸ್ಥಾಪನೆಗೆ ಪ್ರಮುಖ ಕಾರಣಕರ್ತರು. ಹಾಗಾದ್ರೆ ಈ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿದೆ? ದಾವಣಗೆರೆಯಲ್ಲಿದೆಯಾ? ಚಿತ್ರದುರ್ಗದಲ್ಲಿದೆಯಾ? ಕೇರಳದಲ್ಲಿದೆಯಾ? ಎಲ್ಲಿದೆ? ವಿಶ್ವಸಂಸ್ಥೆಯ ಮುಖ್ಯ ಕಚೇರಿ ಎಲ್ಲಿದೆ? ನ್ಯೂಯಾರ್ಕ್ ನಗರದಲ್ಲಿದೆ, ಹೌದಾ? ಹಾಗಾದ್ರೆ ಈ ಒಟ್ಟಾರೆ ಈ ವಿಶ್ವಸಂಸ್ಥೆಯಕ್ಕೆ ನೋಂದಾಯಿಸಲ್ಪಟ್ಟಂತಹ ಒಟ್ಟು ರಾಷ್ಟ್ರಗಳು ಯಾವ್ಯಾವು, ಒಟ್ಟು ಎಷ್ಟು ರಾಷ್ಟ್ರಗಳು ಈ ಒಂದು ವಿಶ್ವಸಂಸ್ಥೆಯ ಎಲ್ಲ ನಿಯಮಗಳನ್ನು ಒಪ್ಪಿಕೊಂಡು ಅದರಲ್ಲಿ ಸೇರ್ಪಡೆ ಆಗಿರ್ತಕ್ಕಂಥ ಒಟ್ಟಾರೆ ದೇಶಗಳ ಸಂಖ್ಯೆ 194. ವಿಶ್ವಸಂಸ್ಥೆಯ ಎಲ್ಲ ನಿಯಮಗಳನ್ನು ಯಾವ ರೀತಿ ಎಲ್ಲ ರಾಷ್ಟ್ರಗಳು ಒಗ್ಗಟ್ಟಾಗಿ ಎಲ್ಲ ರಾಷ್ಟ್ರಗಳ ಅಭಿವೃದ್ಧಿಯನ್ನು ಹೇಗೆ ಕಾಪಾಡಬೇಕು, ಹೇಗೆ ಅಭಿವೃದ್ಧಿಯನ್ನು ಆಗಬೇಕು, ಹಾಗೆ ಅದರ ಜೊತೆಗೆ ಹೇಗೆ ಶಾಂತಿಯನ್ನ, ಭದ್ರತೆಯನ್ನು ಕಾಪಾಡಬೇಕು ಅನ್ನುವ ನಿಟ್ಟಿನಲ್ಲಿ ಕೆಲವು ನಿಯಮಗಳನ್ನು ಮಾಡಿಕೊಂಡು ವಿಶ್ವಸಂಸ್ಥೆ, ಅದನ್ನು ವಿಶ್ವಸಂಸ್ಥೆ ಸನ್ನದು ಅಂತ ಹೇಳಿ ಕರೀತಾರೆ. ಅದು ಒಟ್ಟು 19 ಅಧ್ಯಾಯಗಳನ್ನು ಹೊಂದಿದೆ, 111 ವಿಧಿಗಳನ್ನು ಹೊಂದಿದೆ. ಅದರ ಅಡಿಯಲ್ಲಿ ವಿಶ್ವಸಂಸ್ಥೆ ತನ್ನ ಎಲ್ಲ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇದೆ. ಹಾಗಾದರೆ ವಿಶ್ವಸಂಸ್ಥೆ ಸ್ಥಾಪನೆ ಆಗಿದ್ದಂತಹ ಉದ್ದೇಶಗಳೇನು?
ಮೊದಲನೇದಾಗಿ ವಿಶ್ವಸಂಸ್ಥೆ ಸ್ಥಾಪನೆ ಆಗಲಿಕ್ಕೆ ಪ್ರಮುಖವಾದಂತಹ ಕಾರಣ ನಮಗೆಲ್ಲ ಗೊತ್ತಿದೆ. ಮೊದಲನೇ ಯುದ್ಧ, ಅನೇಕ ಸಾವು ನೋವುಗಳಾದವು, ಆರ್ಥಿಕವಾಗಿ ಸಂಪೂರ್ಣವಾಗಿ ಜರ್ಜರಿತವಾದ ಎಲ್ಲ ದೇಶಗಳು, ಹೌದಾ. ಸೊ ಟ್ರಿಪಲ್ ಅಲಯನ್ಸ್ ಅಂತ ಬಣಗಳಿವೆ, ಹೌದಾ. ಸೊ ಅದರ ನಂತರ ಲೀಗ್ ಆಫ್ ನೇಷನ್ಸ್ ಉಟ್ಕೊಳ್ತು. ಲೀಗ್ ಆಫ್ ನೇಷನ್ಸ್ ಉಟ್ಕೊಂಡ್ರು ಕೂಡ ಮತ್ತೆ ಎರಡನೇ ಮಹಾಯುದ್ಧ ಸಂಭವಿಸಿತು. ಮತ್ತೊಮ್ಮೆ ಈ ರೀತಿ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಹಲವಾರು ಉದ್ದೇಶಗಳನ್ನು ಹೊಂದಿ ಮೂರನೇ ಮಹಾಯುದ್ಧ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಈ ವಿಶ್ವಸಂಸ್ಥೆ ಉಟ್ಕೊಳ್ತು. ಆ ವಿಶ್ವಸಂಸ್ಥೆಯ ಪ್ರಮುಖ ಉದ್ದೇಶಗಳೇನು ಅಂತ ಹೇಳಿ ನೋಡೋದಾದ್ರೆ, ಮೊದಲನೇದಾಗಿ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸುಭದ್ರತೆಯನ್ನು ಕಾಪಾಡುವಂಥದ್ದು. ವಿಶ್ವಸಂಸ್ಥೆಯ ಪ್ರಮುಖವಾದ ಉದ್ದೇಶ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸುಭದ್ರತೆ. ಅಂದರೆ 194 ದೇಶಗಳು ಏನು ವಿಶ್ವಸಂಸ್ಥೆಯಲ್ಲಿ ಸೇರ್ಪಡೆಗೊಂಡಿದ್ದಾವೋ ಆ ಎಲ್ಲ ದೇಶಗಳ ಶಾಂತಿಯನ್ನು ಕಾಪಾಡ್ತಕ್ಕಂಥದ್ದು ಮತ್ತೆ ಸುಭದ್ರತೆಯನ್ನು ಕಾಪಾಡ್ತಕ್ಕಂಥದ್ದು ಇದರ ಪ್ರಮುಖವಾದಂತಹ ಉದ್ದೇಶ. ಇನ್ನು ಎರಡನೇ ಉದ್ದೇಶ, ದೇಶಗಳ ಮಧ್ಯೆ ಪರಸ್ಪರ ಫ್ರೆಂಡ್ಶಿಪ್ ಅನ್ನು ಬೆಳೆಸುವಂಥದ್ದು, ಮೈತ್ರಿಯನ್ನು ಬೆಳೆಸುವಂಥದ್ದು, ಹೌದಾ. ಸೊ ಇದು ಕೂಡ ವಿಶ್ವಸಂಸ್ಥೆಯ ಪ್ರಮುಖವಾದಂತಹ ಉದ್ದೇಶ. ಇನ್ನು ಮೂರನೇ ಉದ್ದೇಶ, ಮಾನವನ ಮೂಲಭೂತ ಹಕ್ಕುಗಳ ಬಗ್ಗೆ ನಂಬಿಕೆಯನ್ನು ಹೆಚ್ಚಿಸ್ತಕ್ಕಂಥದ್ದು. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನದೇ ಆದಂತಹ ಮೂಲಭೂತ ಹಕ್ಕುಗಳನ್ನು ಮನುಷ್ಯ ಒಳಗೊಂಡಿದ್ದಾನೆ, ಹೌದಾ. ಸೊ ಅಂತಹ ಹಕ್ಕುಗಳನ್ನು ರಕ್ಷಣೆ ಮಾಡ್ತಕ್ಕಂತಹ, ಆ ಹಕ್ಕುಗಳ ಬಗ್ಗೆ ನಂಬಿಕೆಯನ್ನು ಇಡ್ತಕ್ಕಂತಹ, ಹೆಚ್ಚಿಸ್ತಕ್ಕಂತಹ ಕೆಲಸವನ್ನು ಮಾಡುವಂಥದ್ದು ಕೂಡ ವಿಶ್ವಸಂಸ್ಥೆಯ ಪ್ರಮುಖ ಉದ್ದೇಶಗಳಲ್ಲಿ ಒಂದು. ಇನ್ನು ಮತ್ತೊಂದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಒಂದು ಮಾನವೀಯ ನೆಲೆಯ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿತಕ್ಕಂತಹ ಒಂದು ನಿಟ್ಟಿನಲ್ಲಿ ಈ ವಿಶ್ವಸಂಸ್ಥೆ ಹುಟ್ಟುಕೊಡ್ತು, ಹೌದಾ. ಇನ್ನು ನ್ಯಾಯ ಮತ್ತೆ ಒಡಂಬಡಿಕೆಗಳು, ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎರಡು ದೇಶಗಳ ಮಧ್ಯೆ ಒಡಂಬಡಿಕೆಯನ್ನು ಮಾಡುವಂಥ ಸಂದರ್ಭದಲ್ಲಿ, ಷರತ್ತುಗಳನ್ನು ಅನ್ವಯಿಸುವಂಥ ಸಂದರ್ಭದಲ್ಲಿ ಒಪ್ಪಿಗೆಯನ್ನು ಸೂಚಿಸತಕ್ಕಂತಹ ಕೆಲಸವನ್ನು ಈ ವಿಶ್ವಸಂಸ್ಥೆ ಮಾಡ್ತಕ್ಕಂಥದ್ದು ಕೂಡ ಈ ಒಂದು ಸಂಸ್ಥೆಯ ಉದ್ದೇಶ ಆಗಿದೆ. ಮತ್ತೆ ದೇಶಗಳ ಮಧ್ಯೆ ಪರಸ್ಪರವಾದಂತಹ ಸೌಹಾರ್ದತೆಯ ಕೇಂದ್ರವಾಗಿ ಈ ವಿಶ್ವಸಂಸ್ಥೆ ಕಾರ್ಯನಿರ್ವಹಿಸ್ತದೆ, ಹೌದಾ. ಸೊ ಇವೆಲ್ಲ ವಿಶ್ವಸಂಸ್ಥೆಯ ಉದ್ದೇಶ, ಹೌದಾ. ಹಾಗಾದರೆ ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳು ಯಾವ್ಯಾವು? ಒಂದು ಸಾಮಾನ್ಯ ಸಭೆ, ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳಲ್ಲಿ ಒಂದಾಗಿರ್ತಕ್ಕಂತಹ ಒಂದು ಅಂಗಸಂಸ್ಥೆ ಸಾಮಾನ್ಯ ಸಭೆ. ಎರಡನೆಯದು ಭದ್ರತಾ ಸಮಿತಿ. ಮೂರನೆಯದು ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿ. ನಾಲ್ಕನೆಯದು ದತ್ತಿ ಸಮಿತಿ, ಟ್ರಸ್ಟಿಶಿಪ್ ಕೌನ್ಸಿಲ್ ಅಂತ ಹೇಳಿ ಕರೀತಾರೆ, ಹೌದಾ. ಸೊ ಮತ್ತೆ ಅಂತಾರಾಷ್ಟ್ರೀಯ ನ್ಯಾಯಾಲಯ, ಮತ್ತೊಂದು ಸಚಿವಾಲಯ, ಹೌದಾ. ಸೊ ಈ ರೀತಿ ಒಟ್ಟಾರೆ 6 ಅಂಗಸಂಸ್ಥೆಗಳನ್ನು ವಿಶ್ವಸಂಸ್ಥೆ ಒಳಗೊಂಡಿದೆ, ಹೌದಾ. ಮೊದಲನೇದಾಗಿ ಸಾಮಾನ್ಯ ಸಭೆ. ಏನು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ, ಇದರ ಕಾರ್ಯವೇನು, ಅದರ ಕಾರ್ಯವ್ಯಾಪ್ತಿ ಏನು ಅನ್ನೋದನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಒಟ್ಟಾರೆ ಈ ಸಾಮಾನ್ಯ ಸಭೆಯಲ್ಲಿ ಯಾರೆಲ್ಲ ಇರ್ತಾರೆ? 194 ಸದಸ್ಯ ರಾಷ್ಟ್ರಗಳ ಪ್ರತಿನಿಧಿಗಳನ್ನ ಒಳಗೊಂಡಂತಹ ಒಂದು ಅಂಗಸಂಸ್ಥೆ ಸಾಮಾನ್ಯ ಸಭೆ. ಅಂದ್ರೆ 194 ದೇಶಗಳು ಕೂಡ ಎಷ್ಟೆಷ್ಟು ಸದಸ್ಯರನ್ನ ಸಾಮಾನ್ಯ ಸಭೆಯ ಪ್ರತಿನಿಧಿಗಳಾಗಿರ್ತಾರೆ. ಇಲ್ಲಿ ಪ್ರತಿಯೊಂದು ಸದಸ್ಯ ರಾಷ್ಟ್ರವು ಕೂಡ 5 ಸದಸ್ಯರನ್ನ ಸಾಮಾನ್ಯ ಸಭೆಗೆ ಕಳಿಸಿಕೊಡಲಾಗುತ್ತೆ. ಪ್ರತಿ ದೇಶದ, ಫಾರ್ ಎಕ್ಸಾಂಪಲ್ ಭಾರತದಿಂದ 5 ಜನ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಗೆ ಸದಸ್ಯರಾಗೋದ್ರೆ, ಚೀನಾದಿಂದ 5 ಜನ, ಪಾಕಿಸ್ತಾನದಿಂದ 5 ಜನ, ಅಮೆರಿಕಾದಿಂದ 5 ಜನ, ರಷ್ಯಾದಿಂದ 5 ಜನ, ಈ ರೀತಿ ಪ್ರತಿಯೊಂದು ದೇಶದಿಂದಲೂ ಕೂಡ 194 ದೇಶ ಇದ್ರೆ 194 ಇಂಟು 5 ಜನ, ಒಟ್ಟಾರೆ ಎಷ್ಟಾಗುತ್ತೆ ಅಷ್ಟು ಸಾಮಾನ್ಯ ಸಭೆಯ ಸದಸ್ಯರಾಗಿರ್ತಾರೆ. ಆದರೆ
ಅಲ್ಲಿಯೂ ಕೂಡ ಚುನಾವಣೆ ನಡೆಯುತ್ತೆ. ಆ ಚುನಾವಣೆಯ ಸಂದರ್ಭದಲ್ಲಿ ಆ 5 ಜನರಿಗೆ ಮತವನ್ನು ಚಲಾಯಿಸ್ತಕ್ಕಂಥ ಹಕ್ಕಿರೋದಿಲ್ಲ. ಎಷ್ಟು ಜನಕ್ಕೆ ಇರುತ್ತಾಗಾರೆ? ಆ 5 ಜನದಲ್ಲಿ ಯಾರಾದರೂ ಕೂಡ ಒಬ್ಬರಿಗೆ ಮತವನ್ನ ಚಲಾಯಿಸ್ತಕ್ಕಂಥ ಹಕ್ಕನ್ನ ಪಡೆದಿರ್ತಾರೆ. ಹೌದಾ? ಸೊ 5 ಜನದಲ್ಲಿ ಯಾರಾದರೂ ಕೂಡ ಒಬ್ಬರು ಮಾತ್ರ ಮತವನ್ನ ಚಲಾವಣೆ ಮಾಡ್ತಾರೆ. ಇನ್ನ 5 ಜನದಲ್ಲಿ ಪ್ರತಿಯೊಂದು ದೇಶವೂ ಕೂಡ 5 ಜನ ಸದಸ್ಯರನ್ನು ಕಳಿಸಿರುತ್ತೆ. ಆ 5 ಜನದಲ್ಲಿ ಒಬ್ಬ ಮತವನ್ನ ಚಲಾಯಿಸಬಹುದು. ಎಲ್ಲ ಸದಸ್ಯ ರಾಷ್ಟ್ರಗಳ ಪ್ರತಿನಿಧಿಗಳನ್ನು ಒಳಗೊಂಡಂತಹ ಅಂಗಸಂಸ್ಥೆ ಇದಾಗಿರುತ್ತೆ. ಹೌದಾ? ಸೊ ಈ ಸಭೆ ಅಧಿವೇಶನ ಎಷ್ಟು ದಿವಸಗಳಿಗೊಮ್ಮೆ ಕರೆಯುತ್ತೆ? ಸಾಮಾನ್ಯವಾಗಿ ಇದು ಸೆಪ್ಟೆಂಬರ್ ತಿಂಗಳಲ್ಲಿ ಅಧಿವೇಶನವನ್ನ ವಿಶ್ವಸಂಸ್ಥೆ ಕರೆಯುತ್ತೆ. ಇದು ಸೆಪ್ಟೆಂಬರ್ ತಿಂಗಳಲ್ಲಿ ಅಂದ್ರೆ ಒಂದೇ ತಿಂಗಳಲ್ಲಿ ಆಗಲ್ಲ ಅದು ಅಧಿವೇಶನ. ಸೆಪ್ಟೆಂಬರ್ ತಿಂಗಳಿಂದ ಆರಂಭ ಆಗಿ ಈ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಆ ಡಿಸೆಂಬರ್ ಮಧ್ಯಭಾಗದವರೆಗೂ ಕೂಡ ಈ ಸಾಮಾನ್ಯ ಸಭೆ ತನ್ನ ಅಧಿವೇಶನವನ್ನು ನಡೆಸಬಹುದು. ಒಟ್ಟಾರೆ ಅಲ್ಲಿ ಯಾವುದೇ ಚರ್ಚೆಗಳಾದರೂ ಕೂಡ ಎಲ್ಲ ಪ್ರಮುಖ ನಿರ್ಧಾರಗಳಿಗೆ ಸಿಂಧು ಆಗಬೇಕು ಅಂತ ಹೇಳಿದ್ರೆ ಆ ಪ್ರಮುಖ ನಿರ್ಧಾರಗಳು ಈ ಮೂರನೇ ಎರಡರಷ್ಟು ಹಾಜರಾದಂತಹ ಸದಸ್ಯರ ಅನುಮೋದನೆ ಅವಶ್ಯಕವಾಗಿರುತ್ತೆ. 2/3 ಸದಸ್ಯರು ಹಾಜರಿದ್ದು ಅದಕ್ಕೆ ಅನುಮೋದನೆಯನ್ನು ಕೊಟ್ಟಾಗ ಮಾತ್ರ ಅದಕ್ಕೆ ಅನುಮೋದನೆ ನಿರ್ಧಾರ ಜಾರಿಗೆ ಬರುತ್ತೆ. ಒಟ್ಟಾರೆ ಇದು ಯಾವ ರೀತಿ ಕೆಲಸವನ್ನು ಮಾಡುತ್ತೆ ಅಂತ ಹೇಳಿದ್ರೆ, ನಮ್ದು ಹೇಗೆ ಒಂದು ಲೋಕಸಭೆ ಇದೆ, ಹೌದಾ, ಒಂದು ಸಂಸತ್ತು ಅಂತ ಏನು ಕರಿತೀವಲ್ವಾ, ಆ ಸಂಸತ್ತಿನ ರೀತಿ ಇದು ಕೆಲಸ ಮಾಡುತ್ತೆ. ಯಾವುದು? ಸಾಮಾನ್ಯ ಸಭೆ. ಸೊ ಒಟ್ಟಾರೆ ಈ ಸಾಮಾನ್ಯ ಸಭೆಯನ್ನು ನಾವು ವಿಶ್ವಸಂಸ್ಥೆಯ ಸಂಸತ್ತು ಅಂತ ಹೇಳಿ ಈ ಸಾಮಾನ್ಯ ಸಭೆಯನ್ನು ನಾವು ಕರೀತೇವೆ. ಇದು ವಿಶ್ವಸಂಸ್ಥೆಯ ಸಚಿವ ಸಂಪುಟ ಮತ್ತು ಪ್ರಭಾವಿ ಅಂಗಸಂಸ್ಥೆ. ಯಾವುದು? ಇನ್ನೊಂದು ಭದ್ರತಾ ಸಮಿತಿಯೊಂದು. ಎರಡನೇ ಒಂದು ಅಂಗಸಂಸ್ಥೆ ಭದ್ರತಾ ಸಮಿತಿ. ಸಾಮಾನ್ಯ ಸಭೆ ಏನಾಗಿರುತ್ತೆ? 194 ದೇಶದ 194 ಸದಸ್ಯ ರಾಷ್ಟ್ರಗಳು ಕೂಡ 5 ಜನ ಸದಸ್ಯರನ್ನ ಸಾಮಾನ್ಯ ಸಭೆಗೆ ಆಯ್ಕೆ ಮಾಡಿ ಕಳಿಸ್ತಾರೆ. ಅದರಲ್ಲಿ ಪ್ರತಿಯೊಬ್ಬನಿಗೂ ಕೂಡ ಒಂದೊಂದು ಮತವನ್ನು ಚಲಾಯಿಸ್ತಕ್ಕಂತಹ ಹಕ್ಕಿರೋದಿಲ್ಲ. 5 ಜನದಲ್ಲಿ ಯಾರಾದರೂ ಕೂಡ ಒಬ್ಬರು ಮಾತ್ರ ಮತವನ್ನು ಚಲಾಯಿಸ್ತಕ್ಕಂಥ ಹಕ್ಕನ್ನು ಪಡೆದಿರ್ತಾರೆ. ಅದೇ ಅಧಿವೇಶನವನ್ನು ಸಾಮಾನ್ಯವಾಗಿ ಸೆಪ್ಟೆಂಬರ್ ಇಂದ ಡಿಸೆಂಬರ್ ಮಧ್ಯಭಾಗದವರೆಗೆ ಒಂದು ಅಧಿವೇಶನ ನಡೆಯುತ್ತೆ. ಆ ಅಧಿವೇಶನದಲ್ಲಿ ನಡೆದಂತಹ ತೀರ್ಮಾನಗಳು ಜಾರಿಗೆ ಬರಬೇಕು ಅಂತ ಹೇಳಿದ್ರೆ 2/3 ಕೂಡ ಹಾಜರಾತಿಯನ್ನು ಹೊಂದಿ ಅನುಮೋದನೆ ಕೊಟ್ಟಿರಬೇಕು. ಹೌದಾ? ಸೊ ಹಾಗಾದ್ರೆ ಮಾತ್ರ ಅಲ್ಲಿಯ ನಿಯಮಗಳು, ಕಾನೂನುಗಳು ಜಾರಿಗೆ ತರ್ತಾರೆ. ಹೌದಾ? ಒಟ್ಟಾರೆ ಅದನ್ನು ನಾವು ವಿಶ್ವಸಂಸ್ಥೆಯ ಸಂಸತ್ತು ಅಂತ ಹೇಳಿ ಸಾಮಾನ್ಯ ಸಭೆಯನ್ನು ಕರಿತೀವಿ. ಹೌದಾ? ಸೊ ಇನ್ನ ಎರಡನೇದಾಗಿ ಭದ್ರತಾ ಸಮಿತಿ. ನೋಡಿ, ಇದು ಭದ್ರತಾ ಸಮಿತಿ ಬಹಳ ಪ್ರಮುಖವಾದಂತಹ ಅಂಗಸಂಸ್ಥೆ. ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಲ್ಲಿ ಭದ್ರತಾ ಸಮಿತಿ ಬಹಳ ಪ್ರಮುಖವಾದಂತಹ ಒಂದು ಅಂಗಸಂಸ್ಥೆ. ಹೇಗೆ ನಮ್ಮ ದೇಹದಲ್ಲಿ ಹಾರ್ಟ್ ಹೇಗೆ ಬಹಳ ಪ್ರಾಮುಖ್ಯ, ಹಾಗೆ ಈ ಭದ್ರತಾ ಸಮಿತಿ ಅನ್ನೋದು ಒಂದು ರೀತಿ ನಮ್ಮ ದೇಹದ ಹಾರ್ಟ್ ಇಂದ. ಹೌದಾ? ಸೊ ಈ ಹಾರ್ಟ್ ತನ್ನ ಕೆಲಸವನ್ನು ಮಾಡೋ ಕಲಿಸಿದ್ರೆ ಹೇಗೆ ನಮ್ಮ ದೇಹದ ಎಲ್ಲ ಚಲನಗಳು ನಿಂತು ಹೋಗುತ್ತೋ ಹಾಗೆ ಭದ್ರತಾ ಸಮಿತಿ ಕಾರ್ಯವು ಅಷ್ಟೇ. ವಿಶ್ವಸಂಸ್ಥೆ ಇಲ್ಲವೇ ಆಗುತ್ತೆ. ಹೌದಾ? ಸೊ ಒಟ್ಟಾರೆ ಇದು ಸಚಿವ ಸಂಪುಟ ಇದ್ದಂಗೆ ಒಂದು ರೀತಿ. ಇದರಲ್ಲಿ ಎಷ್ಟು ಸದಸ್ಯ ರಾಷ್ಟ್ರಗಳಿರುತ್ತೆ? ಅದರಲ್ಲಿ ಕಾಯಂ ಸದಸ್ಯತ್ವವನ್ನು ಹೊಂದಿದಂತಹ ರಾಷ್ಟ್ರಗಳು ಎಷ್ಟಿರುತ್ತೆ? ಕಾಯಂ ಅಲ್ಲದ ಸದಸ್ಯ ರಾಷ್ಟ್ರಗಳು ಎಷ್ಟಿರ್ತಾರೆ ಅಂತ ನೋಡಿದ್ರೆ ಒಟ್ಟಾರೆ ಇದರಲ್ಲಿ 15 ಸದಸ್ಯ ರಾಷ್ಟ್ರಗಳಿರುತ್ತೆ. ಭದ್ರತಾ ಸಮಿತಿಯಲ್ಲಿ ಇರ್ತಕ್ಕಂತಹ ಸದಸ್ಯ ರಾಷ್ಟ್ರಗಳು 194 ಸದಸ್ಯ ರಾಷ್ಟ್ರಗಳು ಇರೋದಿಲ್ಲ, ಕೇವಲ 15 ಸದಸ್ಯ ರಾಷ್ಟ್ರಗಳಿರುತ್ತೆ. ಅದರಲ್ಲಿ 5 ಕಾಯಂ ಸದಸ್ಯತ್ವವನ್ನು ಪಡೆದಂತಹ ರಾಷ್ಟ್ರಗಳಿವೆ. ಹೌದಾ? ಸೊ ಇನ್ನುಳಿದಂತಹ 10 ಕಾಯಂ ಅಲ್ಲದ ಸದಸ್ಯ ರಾಷ್ಟ್ರಗಳು ಅಂತ ಹೇಳಿ ಕರೀತಾರೆ. ಹಾಗಾದ್ರೆ ಯಾವ್ಯಾವ ಕಾಯಂ ಸದಸ್ಯತ್ವವನ್ನ ಪಡೆದಂತಹ ರಾಷ್ಟ್ರಗಳು ಯಾವ್ಯಾವು? ಮೊದಲನೇದಾಗಿ USA. ಹೌದಾ? USA, ಅಮೆರಿಕ, ಅಮೆರಿಕ, ಈ ಸಂಯುಕ್ತ ಸಂಸ್ಥಾನ ಅಮೆರಿಕ ಪ್ರಥಮವಾಗಿ ಕಾಯಂ ಸದಸ್ಯತ್ವವನ್ನು ಹೊಂದಿದಂತಹ
ದೇಶ ಸಾಮಾನ್ಯ ಭದ್ರತಾ ಸಮಿತಿಯಲ್ಲಿ, ಹೌದಾ. ಎರಡನೇದಾಗಿ ರಷ್ಯಾ, ಹೌದಾ. ಆಮೇಲೆ ಬ್ರಿಟನ್, ಚೀನಾ ಮತ್ತು ಫ್ರಾನ್ಸ್. ಈ 5 ರಾಷ್ಟ್ರಗಳು ಈ ಭದ್ರತಾ ಸಮಿತಿಯಲ್ಲಿ ಕಾಯಂ ಸದಸ್ಯತ್ವವನ್ನು ಹೊಂದಿರತಕ್ಕಂತಹ ರಾಷ್ಟ್ರಗಳು. ಆದರೆ ಈಗ ನಮ್ಮ ಭಾರತವು ಕೂಡ ಕಾಯಂ ಸದಸ್ಯತ್ವ ರಾಷ್ಟ್ರ ಆಗಬೇಕು ಅಂತ ಹೇಳಿ ಮುಂಚೂಣಿಯಲ್ಲಿ ಅದು ಎಲ್ಲರ ಒಪ್ಪಿಗೆಯನ್ನು ಕಾಯ್ತಾ ಇದೆ. ಆದರೆ ಈ ಒಂದು ಕಾಯಂ ಸದಸ್ಯತ್ವವನ್ನು ಪಡೀಲಿಕ್ಕೆ ತಡೆಯಾಗಿರ್ತಕ್ಕಂತಹ ಒಂದು ಕಾಯಂ ಸದಸ್ಯತ್ವ ರಾಷ್ಟ್ರ ಅಂತ ಹೇಳಿದರೆ ಚೀನಾ. ಸರ್, ಹಾಗಾದರೆ 5 ಜನದಲ್ಲಿ 4 ಜನ ಒಬ್ಬರೇ ಒಪ್ಪದೆ ಹೋದರೆ ಕಾಯಂ ಸದಸ್ಯತ್ವ ಆಗಲ್ವಾ ಅಂತ ಹೇಳಿದ್ರೆ ಇಲ್ಲ. ಇಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಭದ್ರತಾ ಸಮಿತಿಯಲ್ಲಿ 5 ಜನ ಕಂಪಲ್ಸರಿ ಒಪ್ಪಲೇಬೇಕು. ಒಪ್ಪಿದಾಗ ಮಾತ್ರ ಜಾರಿಗೆ ಬರುತ್ತೆ. ಹಾಗಾಗಿ 5 ಸದಸ್ಯತ್ವ ರಾಷ್ಟ್ರಗಳು, ಕಾಯಂ ಸದಸ್ಯತ್ವ ರಾಷ್ಟ್ರಗಳು ಒಪ್ಪಿಗೆ ಕೊಡದೆ ಹೋದರೆ ಅದು ಜಾರಿ ಆಗುತ್ತೆ. ಅದಕ್ಕೋಸ್ಕರ ಚೀನಾ ಅದು ನಮ್ಮ ಭಾರತದ ವಿರೋಧ ಇರೋದ್ರಿಂದ ಕಾಯಂ ಸದಸ್ಯತ್ವ ರಾಷ್ಟ್ರ ಆಗಲಿಕ್ಕೆ ಅಡ್ಡಿಯಾಗಿದೆ. ಇನ್ನು ಉಳಿದ ಎಲ್ಲವೂ ಕೂಡ ಭಾರತವನ್ನು ಕಾಯಂ ಸದಸ್ಯತ್ವವನ್ನು ಪಡೀಲಿಕ್ಕೆ ಎಲ್ಲರೂ ಕೂಡ ಸಿದ್ಧವಾಗಿದ್ದಾರೆ, ಹೌದಾ. ಆದರೆ ಇನ್ನು ಉಳಿದ 10 ಮಂದಿ ಹಂಗಾಮಿ ಸದಸ್ಯ ರಾಷ್ಟ್ರಗಳು ಇರ್ತವೆ, ಅಂದರೆ ಕಾಯಂ ಅಲ್ಲದ ಸದಸ್ಯ ರಾಷ್ಟ್ರಗಳು. ಅವರು ಒಟ್ಟು 2 ವರ್ಷಗಳ ಅವಧಿಗೆ ಸಾಮಾನ್ಯ ಸಭೆಗೆ ಆಯ್ಕೆ ಆಗಿರ್ತಾರೆ. ಸಾಮಾನ್ಯ ಸಭೆಯಿಂದ ಆರಿಸಿ ಬಂದಿರ್ತಾರೆ ಅವರು ಭದ್ರತಾ ಸಮಿತಿಗೆ. ಹೀಗೆ ಪ್ರತಿಯೊಂದು ಪ್ರಮುಖ ನಿರ್ಧಾರಕ್ಕೂ ಕೂಡ ಈ 5 ಸದಸ್ಯ ರಾಷ್ಟ್ರಗಳ ಒಪ್ಪಿಗೆ ಬೇಕೇ ಬೇಕು. ಭಾರತವನ್ನು ಈಗಾಗಲೇ ನಾವು ಕಾಯಂ ಸದಸ್ಯ ಪ್ರಾತಿನಿಧ್ಯಕ್ಕೆ ನಾವು ಪ್ರಯತ್ನ ಪಡ್ತಿರೋದು ನಿಮಗೆಲ್ಲ ಗೊತ್ತಿದೆ. ಜಾಗತಿಕ ಸಮಸ್ಯೆಗಳಿಗೆ ಶಾಂತಿಯುತವಾಗಿ ಪರಿಹಾರವನ್ನು ಕೊಡಬೇಕು ಅನ್ನುವ ಒಂದು ನಿಟ್ಟಿನಲ್ಲಿ ಭದ್ರತಾ ಸಮಿತಿ ತನ್ನ ಕೆಲಸವನ್ನು ನಿರ್ವಹಿಸುತ್ತದೆ. ಇನ್ನೊಂದು ಪ್ರಮುಖವಾದಂತಹ ವಿಚಾರ ಭದ್ರತಾ ಸಮಿತಿದು ಅಂತ ಹೇಳಿದರೆ ಅಂತಾರಾಷ್ಟ್ರೀಯ ನ್ಯಾಯಾಲಯದ, ನೋಡ್ರಿ, ಅಂತಾರಾಷ್ಟ್ರೀಯ ನ್ಯಾಯಾಲಯ ಅಂತ ಹೇಳಿದೆ ನಾನು ನಿಮಗೆ ಆಗ್ಲೇ, ಅದು ಸುಪ್ರೀಂ ಕೋರ್ಟ್ ಅಲ್ಲ, ಮತ್ತೆ ಇದು ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ನ್ಯಾಯಾಲಯ. ಅಂದರೆ ವಿಶ್ವಸಂಸ್ಥೆಯಲ್ಲಿ ಹೇಗೆ ಸಾಮಾನ್ಯ ಸಭೆ, ಭದ್ರತಾ ಸಮಿತಿ, ದತ್ತಿ ಸಮಿತಿ ಅಂತ ಏನು ಬರ್ತಾವಲ್ಲ, ಇದು ಕೂಡ ಅಂತಾರಾಷ್ಟ್ರೀಯ ನ್ಯಾಯಾಲಯವು ಕೂಡ ಒಂದು ಪ್ರಮುಖವಾದಂತಹ ವಿಶ್ವಸಂಸ್ಥೆಯ ಅಂಗಸಂಸ್ಥೆ. ಸೊ ಈ ಒಂದು ಪ್ರಮುಖವಾದಂತಹ ಅಂಗಸಂಸ್ಥೆಯ ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರನ್ನ ಯಾರು ಆಯ್ಕೆ ಮಾಡ್ತಾರೆ? ಭದ್ರತಾ ಸಮಿತಿಯಲ್ಲಿರ್ತಕ್ಕಂತಹ 15 ರಾಷ್ಟ್ರಗಳು ಈ ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರನ್ನ ಆಯ್ಕೆ ಮಾಡ್ತಾರೆ. ಬಹಳ ವಿಶೇಷ ಅಂತಂದ್ರೆ ಈಗ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಪ್ರಮುಖ ನ್ಯಾಯಾಧೀಶರು ನಮ್ಮ ಭಾರತ ದೇಶದವರು ಅನ್ನೋದಕ್ಕೆ ನಮ್ಮದು ಬಹಳ ಹೆಮ್ಮೆ ಪಡುವಂತಹ ವಿಚಾರ. ವಿಶ್ವಸಂಸ್ಥೆಯ ಮಹಾ ಕಾರ್ಯದರ್ಶಿ ಈ ನೇಮಕಕ್ಕೆ ಹೆಸರನ್ನ ಸೂಚಿಸುತ್ತೆ. ಈ ವಿಶ್ವಸಂಸ್ಥೆಯ ಮಹಾ ಕಾರ್ಯದರ್ಶಿ ಆಗಬೇಕು ಅಂದರೆ ಈ ಭದ್ರತಾ ಸಮಿತಿನೇ ಹೆಸರನ್ನ ಸೂಚಿಸುತ್ತೆ, ಹೌದಾ. ಸೊ ಇದು ಇನ್ನು ಭದ್ರತಾ ಸಮಿತಿ ಆಯಿತು. ಇನ್ನೊಂದು ಪ್ರಮುಖವಾದಂತಹ ಒಂದು ವಿಶ್ವಸಂಸ್ಥೆಯ ಅಂಗಸಂಸ್ಥೆ ಅಂತ ಹೇಳಿದರೆ ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿ. ಒಟ್ಟಾರೆ ಇಲ್ಲಿ 54 ಸದಸ್ಯ ರಾಷ್ಟ್ರಗಳಿರುತ್ತೆ. ಪ್ರತಿ 3 ವರ್ಷಗಳಿಗೊಮ್ಮೆ 18 ರಾಷ್ಟ್ರಗಳು ಇದರಲ್ಲಿ ಆಯ್ಕೆಯಾಗಿ ಚುನಾವಣೆಯ ಮೂಲಕ ಆಯ್ಕೆ ಮಾಡಿ ಇಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿಯ ಬೇರೆ ಬೇರೆ ಕೆಲಸಗಳಿಗೆ ಬೇರೆ ಬೇರೆ ಜವಾಬ್ದಾರಿಗಳನ್ನು ಹಂಚುತ್ತಾರೆ. ಈ ಸಮಿತಿಯ ಪ್ರಮುಖ ಕಾರ್ಯಗಳೇನಾದರೆ ಅಂತಾರಾಷ್ಟ್ರೀಯ ವಲಯದಲ್ಲಿ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ, ಆರೋಗ್ಯ ಮತ್ತು ಇನ್ನಿತರಂತಹ ಎಲ್ಲ ವಿಷಯಗಳ ಅಧ್ಯಯನ ಮತ್ತೆ ಆ ವರದಿಯನ್ನು ತಯಾರಿ ಮಾಡತಕ್ಕಂತಹ ಕೆಲಸವನ್ನ ಈ ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿ ಮಾಡತಕ್ಕಂತಹ ಕೆಲಸ. ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ್ಯಾವ ದೇಶಗಳಲ್ಲಿ ಅಂದರೆ ಆ ಸದಸ್ಯ ರಾಷ್ಟ್ರಗಳೇನಿದ್ದಾವಲ್ಲ, ಸೊ ಅಂತಹ ಸದಸ್ಯ ರಾಷ್ಟ್ರಗಳಲ್ಲಿ ನಿರಾಶ್ರಿತರು ಎಲ್ಲಿದ್ದಾರೆ, ಸೊ ಆ ನಿರಾಶ್ರಿತರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸ್ತಕ್ಕಂಥದ್ದು, ಮತ್ತೆ ಯಾವ ದೇಶದಲ್ಲಿ ಮಹಿಳೆಯರ ಸ್ಥಾನಮಾನ ಎಷ್ಟೆಷ್ಟಿದೆ, ಹಾಗೆ ವಸತಿ ಸಮಸ್ಯೆ, ಇವೆಲ್ಲ ವಿಚಾರಗಳ ಬಗ್ಗೆ ಈ ಸಮಿತಿ ಬಹಳ ವಿಸ್ತೃತವಾದಂತಹ ವರದಿಯನ್ನು ತಯಾರಿಸ್ತಕ್ಕಂತಹ ಜವಾಬ್ದಾರಿ
ಈ ಒಂದು ಸಮಿತಿಯ ವ್ಯಾಪ್ತಿಗೆ ಬರುತ್ತೆ. ಇನ್ನು ಮಾನವ ಹಕ್ಕುಗಳು ಮತ್ತೆ ಮೂಲಭೂತ ಸ್ವಾತಂತ್ರ್ಯಗಳ ಬಗ್ಗೆ ಕೂಡ ಇದು ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿ ಶಿಫಾರಸನ್ನು ಕೂಡ ಮಾಡುತ್ತೆ. ಇನ್ನು ಮಾನವ ಸಂಪನ್ಮೂಲ, ಸಂಸ್ಕೃತಿ, ಶಿಕ್ಷಣ ಮುಂತಾದ ವಿಷಯಗಳ ಬಗ್ಗೆ ಅಂತಾರಾಷ್ಟ್ರೀಯ ಸಮ್ಮೇಳನಗಳನ್ನು ಸಂಘಟಿಸತಕ್ಕಂಥ ಕೆಲಸವನ್ನು ಈ ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿ ಮಾಡುತ್ತೆ. ಇನ್ನು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ ILO ಅಂತ ಹೇಳಿ ಕರಿತೀವಿ, ಇಂಟರ್ನ್ಯಾಷನಲ್ ಲೇಬರ್ಸ್ ಆರ್ಗನೈಸೇಷನ್ ಅಂತ ಕರಿತೀವಿ. ಮತ್ತೆ ಆಹಾರ ಮತ್ತು ಕೃಷಿ ಸಂಸ್ಥೆ, ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್, ಮತ್ತೆ ಜಾಗತಿಕ ಆರೋಗ್ಯ ಸಂಸ್ಥೆ WHO ಅಂತ ಹೇಳಿ ಕರಿತೀವಿ. ಇವೆಲ್ಲ ಸಂಸ್ಥೆಗಳ ಕಾರ್ಯಗಳನ್ನು ಒಂದು ರೀತಿ ಸಮನ್ವಯ ಮಾಡತಕ್ಕಂಥ ಕೆಲಸವನ್ನ ಈ ಆರ್ಥಿಕ ಸಾಮಾಜಿಕ ಸಮಿತಿಯ ಜವಾಬ್ದಾರಿಯಾಗಿದೆ. ಮತ್ತೆ ಇನ್ನೊಂದು ಪ್ರಮುಖವಾದಂತಹ ಸಂಸ್ಥೆ ದತ್ತಿ ಸಮಿತಿ ಅಂತ ಹೇಳಿ, ಟ್ರಸ್ಟಿಶಿಪ್ ಕೌನ್ಸಿಲ್ ಅಂತ ಹೇಳಿ ಕರೀತಾರೆ. ಈ ಸಾಮಾನ್ಯ ಸಭೆಯ ಉಪಸಮಿತಿ ಅಥವಾ ಅದಕ್ಕೆ ಸಹಾಯ ಮಾಡತಕ್ಕಂಥ ಒಂದು ಸಮಿತಿ ಸಂಸ್ಥೆ ಅಂತ ಹೇಳಿ ಈ ದತ್ತಿ ಸಮಿತಿಯನ್ನು ಕರೀತಾರೆ. ಸ್ವತಂತ್ರ ಮಟ್ಟಕ್ಕೆ ಏರದ ಪ್ರದೇಶಗಳ ಉಸ್ತುವಾರಿಯನ್ನು, ಅಂದರೆ ಯಾವ್ಯಾವ ದೇಶ ಸ್ವತಂತ್ರವನ್ನು ಹೊಂದಿಲ್ಲ ಅಂತ ದೇಶದ ಸ್ವತಂತ್ರಕ್ಕೆ ಮಟ್ಟಕ್ಕೆ ಏರದೇ ಇರತಕ್ಕಂಥ ಪ್ರದೇಶಗಳ ಉಸ್ತುವಾರಿಯನ್ನು ಈ ಸಮಿತಿ ತನ್ನ ಜವಾಬ್ದಾರಿಯ ವ್ಯಾಪ್ತಿಯಲ್ಲಿ ಒಳಗೊಂಡಿದೆ. ಆದರೆ ಪರಿಸ್ಥಿತಿ ಹೇಗಾಯಿತು ಅಂತ ಹೇಳಿದ್ರೆ, ಈ ಸಮಿತಿ ಈಗ ಅಟ್ ಪ್ರೆಸೆಂಟ್ ಅಸ್ತಿತ್ವದಲ್ಲಿಲ್ಲ. ದತ್ತಿ ಸಮಿತಿ ಇಲ್ಲ. ಇದು ಇದ್ದಾಗ ಇದರ ಕೆಲಸ, ಇದರ ವ್ಯಾಪ್ತಿ ಇಷ್ಟಿತ್ತು, ಕಾರ್ಯವ್ಯಾಪ್ತಿ. ಯಾಕೆಂದ್ರೆ ಈ ಟ್ರಸ್ಟಿ ಆಶ್ರಿತ ಪ್ರದೇಶಗಳ ಸಂಖ್ಯೆ ಕಡಿಮೆ ಆಯಿತು. ಅಂದ್ರೆ ಸ್ವತಂತ್ರ ಮಟ್ಟಕ್ಕೆ ಏರದೇ ಇರತಕ್ಕಂಥ ಪ್ರದೇಶಗಳನ್ನು ನೋಡ್ಕೊಳ್ಳೋದೇ ಜವಾಬ್ದಾರಿ ಆಗಿರೋದ್ರಿಂದ ಆ ಸ್ವತಂತ್ರ ಮಟ್ಟಕ್ಕೆ ಸ್ವತಂತ್ರ ಪಡೆದೇ ಇರತಕ್ಕಂತಹ ದೇಶಗಳ ಸಂಖ್ಯೆ ಬಹಳ ಕಡಿಮೆ ಇದೆ. ಅದಕ್ಕೋಸ್ಕರ ಅದು ಇವತ್ತು ಅಸ್ತಿತ್ವವನ್ನು ಪಡೆದಿಲ್ಲ ದತ್ತಿ ಸಮಿತಿ. ಮತ್ತೊಂದು ಅಂತಾರಾಷ್ಟ್ರೀಯ ನ್ಯಾಯಾಲಯ. ಏನಿದು ಅಂತಾರಾಷ್ಟ್ರೀಯ ನ್ಯಾಯಾಲಯ? ಪ್ರತಿ ದೇಶದಲ್ಲೂ ಕೂಡ ನ್ಯಾಯಾಲಯಗಳಿವೆ, ಹೌದಾ? ಪ್ರತಿ ತಾಲೂಕಿನಲ್ಲಿದೆ, ಜಿಲ್ಲೆಯಲ್ಲಿವೆ, ರಾಜ್ಯದಲ್ಲಿದೆ ಹೈಕೋರ್ಟ್, ಮತ್ತೆ ಸುಪ್ರೀಂ ಕೋರ್ಟ್ ದೇಶದಲ್ಲಿ ಕೂಡ ಇದೆ, ಹೌದಾ? ಮತ್ತೆ ಇದ್ಯಾವುದು ಅಂತಾರಾಷ್ಟ್ರೀಯ ನ್ಯಾಯಾಲಯ? ಈ ನ್ಯಾಯಾಲಯದಲ್ಲಿ ನಾವು ನಮ್ಮ ಆಸ್ತಿಯ ಬಗ್ಗೆ ಇರ್ತಕ್ಕಂತಹ ಏನಾದರೂ ಕೂಡ ಸಮಸ್ಯೆ ಇದ್ರೆ ಅಲ್ಲಿ ಕೇಳ್ಕೊಬೋದಾ, ಅಥವಾ ಕೌಟುಂಬಿಕ ಸಮಸ್ಯೆಗಳನ್ನು ಹೋಗಿ ಅಲ್ಲಿ ನಾವು ದಾವೆ ಹೂಡ್ಬೋದಾ, ಅಥವಾ ಯಾವುದಾದ್ರೂ ಕೂಡ ಕ್ರಿಮಿನಲ್ ಕೇಸ್ಗಳನ್ನು ನಮ್ಮ ದೇಶದಲ್ಲಿ ನಮ್ಮ ಊರಲ್ಲಿ ಆಗಿರ್ತಕ್ಕಂಥ ಕ್ರಿಮಿನಲ್ ಕೇಸ್ಗಳನ್ನು ಅಲ್ಲಿ ಹೋಗಿ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ನಾವು ದಾವೆ ಹೂಡ್ಬೋದಾ ಅನ್ನೋ ಪ್ರಶ್ನೆ ಬರುತ್ತೆ. ಯಾಕೆಂದರೆ ಸರ್, ಈಗ ನಾವು ತಾಲೂಕು ಕೋರ್ಟಿಗೆ ಹೋಗ್ತೀವಿ ಸರ್, ಒಂದು ಸಮಸ್ಯೆ ಇದೆ, ದೂರ ತೊಗೊಂಡು ಹೋಗ್ತೀವಿ, ಅಲ್ಲಿ ನಮ್ಮ ಪರವಾಗಲ್ಲ, ನಾವು ಮತ್ತೆ ಅದನ್ನು ಜಿಲ್ಲಾ ನ್ಯಾಯಾಲಯಕ್ಕೆ ಕೊಂಡೊಯ್ತೀನಿ, ಜಿಲ್ಲಾ ನ್ಯಾಯಾಲಯದಲ್ಲೂ ಕೂಡ ನನಗೆ ನ್ಯಾಯ ಸಿಗಲ್ಲ, ನಾನು ಹೈಕೋರ್ಟಿಗೆ ಹೋಗ್ತೀನಿ, ಅಲ್ಲೂ ಸಿಗಲ್ಲ, ಸುಪ್ರೀಂ ಕೋರ್ಟಿಗೆ ಹೋಗ್ತೀನಿ, ಸುಪ್ರೀಂ ಕೋರ್ಟ್ನಲ್ಲೂ ಸೋಲ್ತೀನಿ. ಹಾಗಾದರೆ ಮತ್ತೆ ಸುಪ್ರೀಂ ಕೋರ್ಟಿಂದ ಮತ್ತೆ ಮುಂದೆ ನಾನು ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಹೋಗ್ಬೋದಾ ಸರ್ ಅಂತ ಹೇಳಿ ಕೇಳ್ಬೋದು, ಹೌದಾ? ಇಲ್ಲ. ಇದು ಯಾವುದೇ ವ್ಯಕ್ತಿಗತವಾದಂತಹ ಯಾವ ಸಮಸ್ಯೆಗಳನ್ನು ಕೂಡ ಇಲ್ಲಿ ಬಗೆಹರಿಸಲ್ಲ, ಹೌದಾ? ಯಾಕೆಂದ್ರೆ 194 ರಾಷ್ಟ್ರಗಳ ಜನಗಳ ಸಮಸ್ಯೆಯನ್ನು ಬಗೆಹರಿಸಲ್ಲ. ಇದು 194 ದೇಶಗಳ ಮಧ್ಯೆ ದೇಶಗಳ ಮಧ್ಯೆ ಇರ್ತಕ್ಕಂತಹ ಗಡಿ ಸಮಸ್ಯೆ ಆಗಿರ್ಬೋದು, ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಾಗಿರ್ಬೋದು, ಹೌದಾ? ಭದ್ರತಾ ಲೋಪಗಳಾಗಿರ್ಬೋದು, ಈ ರೀತಿಯ ಸಮಸ್ಯೆಗಳನ್ನು ದೇಶಗಳ ಮಧ್ಯೆ ಇರತಕ್ಕಂತಹ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಇರ್ತಕ್ಕಂತಹ ಒಂದು ಪ್ರಮುಖವಾದಂತಹ ಸಂಸ್ಥೆ ಅದೇ ಅಂತಾರಾಷ್ಟ್ರೀಯ ನ್ಯಾಯಾಲಯ. ಹಾಗಾದರೆ ಈ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಎಷ್ಟು ಜನ ನ್ಯಾಯಾಧೀಶರಿರ್ತಾರೆ? 15 ಜನ ನ್ಯಾಯಾಧೀಶರಿರ್ತಾರೆ. ಇವರ ಅಧಿಕಾರದ ಅವಧಿ ಎಷ್ಟು ವರ್ಷ? ಎಷ್ಟು ವರ್ಷ ಇವರು ಅಧಿಕಾರದಲ್ಲಿರ್ತಾರೆ? 39 ವರ್ಷ, 60, ಅವ್ರಿಗೆ 60 ವರ್ಷ ಆಗೋರಿಗೆ ಇರ್ತಾರ? ಇಲ್ಲ. ಒಟ್ಟಾರೆ ಇಲ್ಲಿ ನ್ಯಾಯಾಧೀಶರಾಗಿ ಇರ್ತಕ್ಕಂತಹ ಒಟ್ಟು ಅಧಿಕಾರದ ಅವಧಿ 9 ವರ್ಷಗಳಾಗಿರುತ್ತೆ. ಹಾಗಾದ್ರೆ ಮತ್ತೆ ಅವರು 9 ವರ್ಷ ಆದಮೇಲೆ ಇಲ್ಲೂ ಕೂಡ ಆಯ್ಕೆ ಮೂಲಕ ಬರ್ತಾರೆ. ಆದರೆ ಮತ್ತೆ ಆಯ್ಕೆ ಮಾಡ್ಬೋದಲ್ವಾ ಅವ್ರನ್ನ? 9 ವರ್ಷ ಅವ್ರ ಅವಧಿ ಎಸ್
ಮತ್ತೆ ಅವರ ಪುನರ್ ಆಯ್ಕೆ ಆಗಲಿಕ್ಕೆ ಅರ್ಹತೆಯನ್ನು ಹೊಂದಿರ್ತಾರೆ. ಹಾಗಾದರೆ ಈ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕಚೇರಿಯಲ್ಲಿದೆ, ಕೇಂದ್ರ ಕಚೇರಿ ನೆದರ್ಲ್ಯಾಂಡ್ ದೇಶದ ಹೇಗ್ ಅನ್ನೋ ಒಂದು ನಗರದಲ್ಲಿ ಈ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಪ್ರಧಾನ ಕಚೇರಿ ಇದೆ. ಇಲ್ಲಿ ನ್ಯಾಯ ತೀರ್ಮಾನವನ್ನು ಹೇಗೆ ಕೈಗೊಳ್ಳುತ್ತೆ? ಒಟ್ಟಾರೆ 15 ಜನ ನ್ಯಾಯಾಧೀಶರಿರ್ತಾರೆ. ಆ ನ್ಯಾಯಾಧೀಶರಲ್ಲಿ ಯಾವುದು ಬಹುಮತದ ಆಧಾರದಲ್ಲಿ ಅಲ್ಲಿ ನಿರ್ಣಯಗಳು ಬರುತ್ತೋ ಆ ರೀತಿ ಆ ನ್ಯಾಯವನ್ನು ಕೈಗೊಳ್ಳಲಾಗುತ್ತೆ. ಇಲ್ಲಿ ನೈತಿಕತೆ ಮತ್ತು ವೈಚಾರಿಕ ನೆಲೆಗಟ್ಟಿನ ಮೇಲೆ ಈ ನ್ಯಾಯಾಲಯದ ನಿರ್ಣಯಗಳು ಬಹಳ ಮಹತ್ವವನ್ನು ಹೊಂದಿರುತ್ತವೆ. ಆದರೆ ಈ ನ್ಯಾಯಾಲಯದ ತೀರ್ಪು ಯಾವುದೇ ದೇಶಕ್ಕೆ ಅನ್ವಯಿಸೋದಿಲ್ಲ, ಅದನ್ನು ಬಹಳ ಸ್ಪಷ್ಟವಾಗಿ ತಿಳಿದು. ಹೌದಾ? ಇನ್ನು ಮತ್ತೊಂದು ವಿಶ್ವಸಂಸ್ಥೆಯ ಪ್ರಮುಖವಾದಂಥ ಅಂಗಸಂಸ್ಥೆ ಸಚಿವಾಲಯ. ಒಟ್ಟಾರೆ ಈ ಸಚಿವಾಲಯವನ್ನು ವಿಶ್ವಸಂಸ್ಥೆಯ ಕಾರ್ಯಾಂಗ ಅಂತೇಳಿ ಕರೆಯಲ್ಪಡ್ತಾರೆ. ಏನಂತಾರೆ? ವಿಶ್ವಸಂಸ್ಥೆಯ ಕಾರ್ಯಾಂಗ ಅಂತೇಳಿ ಈ ಸಚಿವಾಲಯವನ್ನು ಕರೀತಾರೆ. ಈ ಸಚಿವಾಲಯದ ಕೇಂದ್ರ ಕಚೇರಿಯಲ್ಲಿದೆ, ನ್ಯೂಯಾರ್ಕ್ ನಗರದಲ್ಲಿದೆ. ನ್ಯೂಯಾರ್ಕ್ ನಗರದಲ್ಲಿ ಈ ಸಚಿವಾಲಯದ ಕೇಂದ್ರ ಕಚೇರಿ ಇದೆ. ಇದರ ಬೇರೆ ಬೇರೆ ಶಾಖೆಗಳು ಎಲ್ಲಿದ್ದಾವೆ ಹಾಗಾದರೆ? ಜಿನಿವಾದಲ್ಲಿದೆ, ವಿಯೆನ್ನಾದಲ್ಲಿದೆ, ನೈರೋಬಿಯಲ್ಲಿದೆ. ಹೌದಾ? ಇವೆಲ್ಲ ವಿಶ್ವಸಂಸ್ಥೆ ಯಾವುದು ಈ ಇದರದ್ದು ಅದು ಈ ಕ್ಯಾಬಿನೆಟ್ ಸಚಿವಾಲಯದ ಉಪ ಶಾಖೆಗಳು. ವಿಶ್ವಸಂಸ್ಥೆಯ ಮಹಾಕಾರ್ಯದರ್ಶಿ ಆ ಸಚಿವಾಲಯದ ಮುಖ್ಯಸ್ಥರಾಗಿರ್ತಾರೆ. ಹಾಗಾದ್ರೆ ಯಾರೀಗ ಪ್ರಸ್ತುತವಾಗಿರೋದು? ಆಂಟೋನಿಯೋ ಗುಟೆರಸ್ ವಿಶ್ವಸಂಸ್ಥೆಯ ಪ್ರಮುಖ ಮಹಾಕಾರ್ಯದರ್ಶಿ ಅಂತ ಹೇಳಿ ಕರೀತಾರೆ. ಈ ಮಹಾಕಾರ್ಯದರ್ಶಿಯನ್ನ ಭದ್ರತಾ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಸಾಮಾನ್ಯ ಸಭೆ 5 ವರ್ಷದ ಅವಧಿಗೆ ಇವರನ್ನ ಮಹಾಕಾರ್ಯದರ್ಶಿಯನ್ನ ನೇಮಕ ಮಾಡುತ್ತೆ. ಯಾರು ನೇಮಕ ಮಾಡೋದು? ಭದ್ರತಾ ಸಮಿತಿ. ವಿಶ್ವಸಂಸ್ಥೆಯ ದಿನನಿತ್ಯದ ಆಡಳಿತಾತ್ಮಕ ಕಾರ್ಯಗಳೇನಿರುತ್ತಲ್ವ, ಸೊ ಅಂತಹ ಕಾರ್ಯ ಯೋಜನೆಯನ್ನ ಮತ್ತು ಸಾಂಸ್ಥಿಕ ಕಾರ್ಯಗಳು ಈ ಸಚಿವಾಲಯದ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಪ್ರಮುಖ ಕೆಲಸಗಳು. ಹೌದಾ? ಒಟ್ಟಾರೆ ವಿಶ್ವಸಂಸ್ಥೆ ತನ್ನ 6 ಅಂಗಸಂಸ್ಥೆಗಳನ್ನು ಒಳಗೊಂಡು, ಹೌದಾ? ಯಾವ್ಯಾವು? ಸಾಮಾನ್ಯ ಸಭೆ, ಭದ್ರತಾ ಸಮಿತಿ, ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿ, ಅಂತಾರಾಷ್ಟ್ರೀಯ ನ್ಯಾಯಾಲಯ, ದತ್ತಿ ಸಮಿತಿ, ಸಚಿವಾಲಯ. ಹೌದಾ? ಈ ರೀತಿ 6 ಪ್ರಮುಖ ಅಂಗಸಂಸ್ಥೆಗಳನ್ನು ಹೊಂದಿರತಕ್ಕಂತಹ ವಿಶ್ವಸಂಸ್ಥೆ ಇಡೀ 194 ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಂತಹ ಈ ವಿಶ್ವಸಂಸ್ಥೆ ಎಲ್ಲ 194 ರಾಷ್ಟ್ರಗಳ ಶಾಂತಿಯನ್ನ, ಸುಭದ್ರತೆಯನ್ನ ಕಾಪಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ಹೌದಾ? ಹಾಗಾಗಿ ಈ ವಿಶ್ವಸಂಸ್ಥೆಯ ಕಾರ್ಯಗಳನ್ನು ಏನೇನಿದೆ, ಅದರ ವ್ಯಾಪ್ತಿಗಳೇನೇನು, ಆ ಬೇರೆ ಬೇರೆ ಸಮಿತಿಯ ಸದಸ್ಯ ರಾಷ್ಟ್ರಗಳು ಯಾವ್ಯಾವು, ಹಾಗೇನೇ ಆ ಸಮಿತಿಗಳಲ್ಲಿ ಇರ್ತಕ್ಕಂಥ ಸದಸ್ಯರ ಸಂಖ್ಯೆಗಳೆಷ್ಟು, ಹೌದಾ? ಸೊ ಈ ಎಲ್ಲ ಮಾಹಿತಿಯನ್ನು ನಾವು ತಿಳಿದಿದ್ದೇವೆ. ಮತ್ತು ವಿಶ್ವಸಂಸ್ಥೆಯ ಉದ್ದೇಶಗಳ ಬಗ್ಗೆ ತಿಳಿದಿದ್ದೇವೆ. ವಿಶ್ವಸಂಸ್ಥೆಯ ಸ್ಥಾಪಕರು ಯಾರ್ಯಾರು ಅಂತೇಳಿ ಕೂಡ ನೋಡಿದ್ದೇವೆ. ಹೌದಾ? ಸೊ ಇನ್ನು ವಿಶ್ವಸಂಸ್ಥೆ ಯಾವಾಗ ಪ್ರಾರಂಭ ಆಯಿತು, ಹೌದಾ? ಇಷ್ಟೆಲ್ಲ ಮಾಹಿತಿಯನ್ನು ನಾವು ಈ ದಿನದ ತರಗತಿಯಲ್ಲಿ ನೋಡಿದ್ದೇವೆ. ಇನ್ನು ಮುಂದಿನ ಅವಧಿಯ ತರಗತಿಯಲ್ಲಿ ವಿಶ್ವಸಂಸ್ಥೆಯ ಸಾಧನೆಗಳೇನು